ನಿಮ್ಮ ಸ್ಕಿನ್ನು ಡ್ರೈ ಸ್ಕಿನ್ ಆಗಿದ್ರೆ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್‌ನ ಬಳಸ್ಕೊಂಡು ನಮ್ಮ ಡ್ರೈ ಸ್ಕಿನ್ನನ್ನ ನಾರ್ಮಲ್ ಆಗಿ ದಿನನಿತ್ಯ ಅದು ತುಂಬಾ ಡ್ರೈ ಆಗದಂತೆ ಕಾಪಾಡ್ಕೊಳ್ಬೋದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅನನ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೈ ಸ್ಕಿನ್ನ ಹೇಗೆ ಮೇಂಟೈನ್ ಮಾಡೋದು, ಡ್ರೈ ಸ್ಕಿನ್ಗೆ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕು, ಯಾವ ಹೋಮ್ ರೆಮಿಡೀಸ್ನ ಯೂಸ್ ಮಾಡಬೇಕು ಅಂತೇಳಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಚಿಕ್ಕ ಕಪ್ನಲ್ಲಿ ನಾನು ಅರ್ಧ ಸ್ಪೂನಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಅಥವಾ 1 ಸ್ಪೂನಷ್ಟು ರಾ ಮಿಲ್ಕ್, ಕಾಯಿಸದೇ ಇರುವಂಥ ಹಾಲನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅರ್ಧ ಸ್ಪೂನಷ್ಟು ಜೇನುತುಪ್ಪ, ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆದಷ್ಟು ಇದನ್ನು ಡೈಲಿ ಯೂಸ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಹಚ್ಕೊಂಡು ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ಸಾಕು. ಹಾಲು ಮತ್ತು ಜೇನನ್ನು ಎರಡನ್ನು ಮಿಕ್ಸ್ ಮಾಡಿ ನಮ್ಮ ಸ್ಕಿನ್ಗೆ ಹಚ್ಚೋದ್ರಿಂದ, ಇದು ನೀವು ಕೈಕಾಲುಗಳಿಗೆ ಸಹಿತ ಹಚ್ಕೊಳ್ಬೋದು. ಇವೆರಡನ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ. ಡೈಲಿ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು, ಅಥವಾ ವಾರದಲ್ಲಿ 2-3 ಸಲ ಆದರೂ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಸಾಫ್ಟ್ ಆಗೋದಲ್ಲದೆ ನಮ್ಮ ಸ್ಕಿನ್ನಲ್ಲಿ ಡ್ರೈ ಆಗ್ತಿದ್ದು ಅದು ಒಣ ತ್ವಚೆ ಎಲ್ಲ ಕಡಿಮೆ ಆಗುತ್ತೆ. ಡ್ರೈ ಸ್ಕಿನ್ ಇರೋರು ನಿಮಗೆ ಕೈಕಾಲುಗಳಲ್ಲೆಲ್ಲ ತುರಿಕೆ ಆದಾಗ ಆ ಟೈಮ್ನಲ್ಲಿ ಉಜ್ಜಬೇಡಿ. ಯಾಕಂತ ಹೇಳಿದ್ರೆ ಆ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಇನ್ನೂ ಜಾಸ್ತಿ ಆ ರೀತಿ ತುರಿಕೆ ಜಾಸ್ತಿ ಆಗುತ್ತೆ. ಅದಕ್ಕೆ ಐಸ್ ಕ್ಯೂಬ್ನ ಹಚ್ಚೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದನ್ನು ಹಚ್ಕೊಂಡಾದಮೇಲೆ 5 to 10 ಮಿನಿಟ್ಸ್ ಆದರೂ ಬಿಟ್ಟು ಆಮೇಲೆ ಲೂಕ್ ವಾರ್ಮ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಬೋದು. ಬೆಚ್ಚಗಿನ ನೀರಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಇದು ಕೈಕಾಲುಗಳಿಗೆ ಬೇಕಾದರೂ ಹಚ್ಕೊಳ್ಬೋದು. ಯಾವುದೇ ಫೇಸ್ ಪ್ಯಾಕ್ ಹಚ್ಕೊಂಡ್ರೂ ನಿಮ್ಮ ಮುಖಕ್ಕೆ ಹಚ್ಕೊಳ್ಳೋದ್ರ ಜೊತೆಗೆ ಕುತ್ತಿಗೆಯ ಭಾಗದಲ್ಲಿ ಸಹಿತ ಹಚ್ಕೊಳ್ಳಿ. ಯಾವುದೇ ಮೇಕಪ್ ಮಾಡಿದ್ರೂ ಸಹಿತ ನೀವು ಹೊರಗಡೆ ಹೋಗುವಾಗ ಮೇಕಪ್ ಮಾಡ್ತೀರಲ್ವ, ಫೇಸ್ಗೆ ಮಾತ್ರ ಮೇಕಪ್ ಮಾಡಬೇಡಿ, ಕುತ್ತಿಗೆಗೆ ಸಹಿತ ನೀವು ಮೇಕಪ್ ಮಾಡಬೇಕಾಗುತ್ತೆ. ಯಾಕೆ ಹೀಗೆ ಮಾಡಬೇಕು ಅಂತ ಹೇಳಿದ್ರೆ, ನೀವು ಹಾಗೆ ಮಾಡೋದ್ರಿಂದ ನಿಮ್ಮ ಬರೀ ಮುಖಕ್ಕೆ ಮಾತ್ರ ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ಕುತ್ತಿಗೆ ಭಾಗ ತುಂಬಾ ಕಪ್ಪಾಗಿ ಕಾಣಿಸುತ್ತೆ. ಎರಡನೆಯ ಹೋಮ್ ರೆಮಿಡಿ, ನಾನಿಲ್ಲಿ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕಾಯಿಸದೇ ಇರುವಂಥ ಹಾಲು, ಬೆಳಗ್ಗೆ ನೀವು ತಂದಿರ್ತೀರಲ್ವ ಅದರೊಳಗೆ ಒಂದು 1/4 ಗ್ಲಾಸಷ್ಟು ಎತ್ತಿಟ್ಕೊಂಡ್ರೆ ಸಾಕು. ಇದು ನಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಕಾಯಿಸಿರುವಂಥ ಹಾಲಿಗಿಂತ ಕಾಯಿಸದೇ ಇರುವಂಥ ಹಾಲು ತುಂಬಾ ಹೆಲ್ಪ್ ಆಗುತ್ತೆ. ಓಟ್ಸ್ನ ನಾನು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಓಟ್ಸ್ ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಸ್ಯಾಂಡಲ್ವುಡ್ ಪೌಡರ್, ಒಂದು 1/4 ಟೀ ಸ್ಪೂನಷ್ಟು ಸ್ಯಾಂಡಲ್ವುಡ್ ಪೌಡರ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಆಲಿವ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆ, ಆಲಿವ್ ಆಯಿಲ್ ಇದ್ದರೆ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೋದು. ಇವೆರಡನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಡ್ರೈ ಆಗಲ್ಲ. ನೀವು ಸ್ನಾನ ಮಾಡಿ ಆದಮೇಲೂ ಸಹಿತ ಕೊಬ್ಬರಿ ಎಣ್ಣೆನ ಕೈಕಾಲುಗಳಿಗೆ ಹಚ್ಕೊಳ್ಳೋದ್ರಿಂದ ಸ್ಕಿನ್ನು ಸಾಫ್ಟಾಗಿ ಇರುತ್ತೆ. ನಾನು ಇಲ್ಲಿ ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸಹಿತ ಆ್ಯಡ್ ಮಾಡ್ತಾಯಿದ್ದೀನಿ. ಆಲಿವ್ ಆಯಿಲ್ ಸಹಿತ ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 to 3 ಮಿನಿಟ್ಸ್ ಬಿಟ್ಟು ಆಮೇಲೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆನ ನಾನು ಹೇಳಿದೆ, ಕೊಬ್ಬರಿ ಎಣ್ಣೆನ ನಾನೊಂದು ಅರ್ಧ ಸ್ಪೂನು ಇದರೊಳಗೆ ಮಿಕ್ಸ್ ಮಾಡಿದ್ದೆ. ಯಾಕೆ ನಾನು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿದ್ದೆ ಅಂತ ಹೇಳಿದ್ರೆ, ಇದರಲ್ಲಿ ವಿಟಮಿನ್ ಇ ಮತ್ತು ನಮ್ಮ ಸ್ಕಿನ್ನನ್ನು ತುಂಬ ಸ್ಮೂತಾಗಿ ಮಾಡುತ್ತೆ. ರಾತ್ರಿ ಹೊತ್ತು ಬೇಕಾದರೂ ನೀವು ಇದನ್ನು ಹಚ್ಕೊಳ್ಬೋದು. ಓಟ್ಸ್ ಯಾಕೆ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಓಟ್ಸಲ್ಲಿ ನಮ್ಮ ಚರ್ಮ ಒಣಗದಂತೆ ತಡೆಯುತ್ತೆ. ನಮಗೆ ತುರಿಕೆ ಆಗುತ್ತಲ್ವ ಸ್ಕಿನ್ನಲ್ಲಿ, ಕೈಕಾಲುಗಳಲ್ಲಿ ತುರಿಕೆ ಆದಾಗ ಅದನ್ನು ಆಗದಂತೆ ತಡೆಯೋದು ಓಟ್ಸ್. ಅದಕ್ಕೆ ನಾನು ಓಟ್ಸ್ನ 1 ಸ್ಪೂನು ಆ್ಯಡ್ ಮಾಡಿದ್ದೆ. ಹಾಲಿನಲ್ಲಿ ನ್ಯಾಚುರಲ್ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಲ್ಲಿರುವಂತಹ ಎಲ್ಲ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ತುಂಬಾ ಕ್ಲೀನ್ ಮಾಡುತ್ತೆ. ನೀವು ಒಂದ್ಸಲ ಇದನ್ನು ಹಚ್ಕೊಂಡು ಅಬ್ಸರ್ವ್ ಮಾಡ್ಬೋದು, ಎಷ್ಟು ನಮ್ಮ ಫೇಸು ತುಂಬಾ ಕ್ಲೀನಾಗಿ ಕಾಣಿಸುತ್ತೆ. ಈ ಫೇಸ್ ಪ್ಯಾಕ್ನ ನೀವು ಹಚ್ಕೊಂಡು ಆದಮೇಲೆ ಒಂದು 10 to 15 ಮಿನಿಟ್ಸ್ವರೆಗೂ ಬಿಟ್ಟು ಆಮೇಲೆ ಇದನ್ನು ವಾಶ್ ಮಾಡಬೇಕಾಗುತ್ತೆ. ತಣ್ಣೀರಲ್ಲಿ ವಾಶ್ ಮಾಡಿ, ಬಿಸಿನೀರಲ್ಲಿ ವಾಶ್ ಮಾಡೋಕ್ಕೆ ಹೋಗಬೇಡಿ, ತಣ್ಣೀರಲ್ಲಿ ವಾಶ್ ಮಾಡಬೇಕಾಗುತ್ತೆ. ಸ್ಯಾಂಡಲ್ವುಡ್ ಪೌಡರ್ ಸಹಿತ ನಮ್ಮ ಸ್ಕಿನ್ನು ಡ್ರೈ ಆಗದಂತೆ ಕಾಪಾಡುತ್ತೆ. ಏನೇ ಕೊಳೆ ಇದ್ದರೂ, ನಮ್ಮ ಸ್ಕಿನ್ನಲ್ಲಿ ಯಾವುದೇ ಕೊಳೆ ಇದ್ದರೂ ಅದೆಲ್ಲವನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಡ್ರೈ ಸ್ಕಿನ್ ಇರೋರಿಗೆ ಪೇರ್ ಸೋಪು ತುಂಬಾ ಹೆಲ್ಪ್ ಆಗುತ್ತೆ. ನಾನು ಇಲ್ಲಿ ಕೊಟ್ಟಿರ್ತೀನಿ.
ಚೆಕ್ ಮಾಡಿ ನೋಡ್ಕೊಳ್ಳಿ. ಆ ಸೋಪನ್ನ ನೀವು ಯೂಸ್ ಮಾಡಿ ನಾನು 4 ಟು 5 ಇಯರ್ಸಿಂದ ಅದೇ ಸೋಪನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಅದೇ ಸೋಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಬೇರೆ ಬೇರೆ ಸೋಪ್‌ಗಳನ್ನ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿ ಟ್ರೈ ಮಾಡಿ ನೋಡಿದ್ಮೇಲೆ ಬೇಡ, ಅದು ಬೇಡ, ಇದೇ ಪೇರ್ ಸೋಪೇ ಚೆನ್ನಾಗಿದೆ ಅಂತ ಹೇಳಿ ಅನ್ಸಿದೆ ನನಗೆ. ಅದಕ್ಕೆ ನಾನು ಕಂಟಿನ್ಯೂಯಸ್ ಆಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನ ಪರ್ಚೇಸ್ ಮಾಡಿ 1 ಮಂತಿಂದ 2 ಮಂತ್‌ವರೆಗೆ ಯೂಸ್ ಮಾಡಿ ನೋಡಿ. ಆವಾಗ ನಿಮ್ಗೆ ಅದು ಹೇಗೆ ಅದ್ರ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಸ್ನಾನ ಮಾಡುವಾಗ ತುಂಬ ಬಿಸಿಯಾಗಿರುವಂತಹ ನೀರನ್ನ ಯೂಸ್ ಮಾಡಬೇಡಿ. ಆದಷ್ಟು ಬೆಚ್ಚಗಿನ ನೀರನ್ನ ಯೂಸ್ ಮಾಡಿ. ಯಾಕೆ ನಾನು ಬೆಚ್ಚಗಿನ ನೀರನ್ನೇ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಬಿಸಿ ನೀರು ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ತುಂಬಾನೇ ಡ್ರೈ ಆಗುತ್ತೆ. ಇದು ನಮ್ಮ ಸ್ಕಿನ್‌ಗೂ ಒಳ್ಳೆಯದಲ್ಲ, ಹೇರ್‌ಗೂ ಒಳ್ಳೆಯದಲ್ಲ. ಹೇರ್‌ಗೆ ಸ್ನಾನ ಮಾಡುವಾಗ, ನೀವು ತಲೆ ಸ್ನಾನ ಮಾಡುವಾಗ ಸಹಿತ ಆದಷ್ಟು ಬಿಸಿ ನೀರು, ತುಂಬ ಬಿಸಿಯಾಗಿರುವಂಥ ನೀರನ್ನ ಯೂಸ್ ಮಾಡಲೇಬೇಡಿ. ಬೆಚ್ಚಗಿನ ನೀರನ್ನ ಯೂಸ್ ಮಾಡಿ. ನಾನು ಹಲವಾರು ವಿಡಿಯೋಗಳನ್ನ ಹೇಳಿದ್ದೀನಿ. ಆದಷ್ಟು ಹಣ್ಣು, ತರಕಾರಿ, ಸೊಪ್ಪುಗಳನ್ನು ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈಗಿನ ಟೈಮ್‌ನಲ್ಲಿ ನಾವು ಜಂಕ್ ಫುಡ್ ತಿನ್ನೋದು ತುಂಬಾನೇ ಹೆಚ್ಚಾಗಿದೆ. ಅದಕ್ಕೆ ಆದಷ್ಟು ಆರೋಗ್ಯಕರ ಆಹಾರ ಪದ್ಧತಿನ ನೀವು ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ನಾವು ಒಳ್ಳೆಯ ಆಹಾರಗಳನ್ನು ತಿನ್ನೋದ್ರಿಂದ ಸಹಿತ ನಮ್ಮ ಸ್ಕಿನ್ನು ಡ್ರೈ ಆಗದಂತೆ ಕಾಪಾಡ್ಕೊಳ್ಬೋದು. ತುಂಬ ಡ್ರೈ ಆದಾಗ, ನಿಮ್ಮ ಸ್ಕಿನ್ನು ತುಂಬ ಡ್ರೈ ಆದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ಕೆರ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ಕೆರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ವೈಟ್ ಕಲರ್ ಬರುತ್ತೆ. ಇನ್ನು ಕೆರ್ಕೊಳ್ಬೇಕು ಅಂದರೆ ಜಾಸ್ತಿ ಕೆರ್ಕೊಳ್ಬೇಕು ಅನಿಸುತ್ತೆ. ಅದಕ್ಕೆ ಆದಷ್ಟು ತಂಪಾಗಿರುವಂಥ ನೀರನ್ನು, ಐಸ್ ಕ್ಯೂಬ್ನ ಅಂಥವನ್ನ ಅದ್ರ ಮೇಲೆ ಉಜ್ಜೋದ್ರಿಂದ ತುರಿಕೆ ಕಡಿಮೆ ಆಗುತ್ತೆ. ಆದಷ್ಟು ಕಾಟನ್ ಬಟ್ಟೆನ ವೇರ್ ಮಾಡಿ. ಆದಷ್ಟು ಕಾಟನ್ ಬಟ್ಟೆಗಳನ್ನ ಯಾಕೆ ಹಾಕ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾಟನ್ ಬಟ್ಟೆಗಳು ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಸಹಿತ ಉಸಿರಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಆದಷ್ಟು ಕಾಟನ್ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಕುಡೀರಿ. ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ದಾಗೆ ನೀರು ದಿನದಲ್ಲಿ 3ರಿಂದ 4 ಲೀಟ್ರಷ್ಟಾದರೂ ನೀರು ಬೇಕೇ ಬೇಕು. ಅದಕ್ಕೆ ಆದಷ್ಟು ದಿನದಲ್ಲಿ 3ರಿಂದ 4 ಲೀಟ್ರಷ್ಟಾದರೂ ನೀರನ್ನು ಚೆನ್ನಾಗಿ ಕುಡೀರಿ. ನೀರು ಚೆನ್ನಾಗಿ ಕುಡಿಯೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಸ್ಕಿನ್ನು ಡ್ರೈ ಆಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ್ಯಾವ ರೀತಿಯಾದಂತಹ ಮನೆಮದ್ದುಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಡ್ರೈ ಆಗೋದಿಲ್ಲ ಅಂತೇಳಿ. ಇವೆಲ್ಲವನ್ನು ನಿಮ್ಮ ದಿನನಿತ್ಯ ನೀವು ಬಳಸ್ಕೊಂಡೋಗಿ. ಇದರಿಂದ ಸ್ಕಿನ್ನು ಆದಷ್ಟು ಡ್ರೈ ಆಗೋದು ಕಡಿಮೆ ಆಗುತ್ತೆ. ಡ್ರೈ ಸ್ಕಿನ್ ಇರೋರಂತೂ ನೀವು ಮಾಯ್ಶ್ಚರೈಸರ್ನ ಮರಿಲೇಬಾರ್ದು. ಯಾಕೆ ಮಾಯ್ಶ್ಚರೈಸರ್ನ ಮರಿಬಾರ್ದು ಅಂತ ಹೇಳಿದ್ರೆ, ಡ್ರೈ ಸ್ಕಿನ್ ಅವರಿಗೆ ಮಾಯ್ಶ್ಚರೈಸರ್ ತುಂಬಾ ಇಂಪಾರ್ಟೆಂಟ್. ನಾನು ಸೆಟಾಫಿಲ್ ಮಾಯ್ಶ್ಚರೈಸರ್ನ ನಾನು 2 ಟು 3 ಇಯರ್ಸಿಂದ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಶಿಯಾ ಬಟರ್ ಇರುವಂಥ ಮಾಯ್ಶ್ಚರೈಸರ್ಗಳನ್ನ ನೀವು ಯೂಸ್ ಮಾಡ್ಬೋದು. ನಿಮಗೆ ಆದಷ್ಟು ಮಾಯ್ಶ್ಚರೈಸರ್ನ ಯೂಸ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಆನ್ಲೈನಲ್ಲಿ ಬೇಕಾದಷ್ಟು ಮಾಯ್ಶ್ಚರೈಸರ್ಸ್ಗಳು ಸಿಗ್ತವೆ. ಡ್ರೈ ಸ್ಕಿನ್ಗಳಿಗೆ ಬೇಕಾದಷ್ಟು ಮಾಯ್ಶ್ಚರೈಸರ್ಗಳು ಸಿಗುತ್ತೆ. ನೀವು ಸರ್ಚ್ ಮಾಡುವಾಗ ಡ್ರೈ ಸ್ಕಿನ್ ಅಂಥೇಳಿ ಮೆನ್ಷನ್ ಮಾಡಿ ಸರ್ಚ್ ಮಾಡಿ. ಅದರಿಂದ ನಿಮಗೆ ಮಾಯ್ಶ್ಚರೈಸರ್, ಕರೆಕ್ಟಾಗಿರುವಂಥ ಮಾಯ್ಶ್ಚರೈಸರ್ನ ಚೂಸ್ ಮಾಡ್ಬೋದು. ಸನ್ಸ್ಕ್ರೀನ್, ಹೊರಗಡೆ ಎಲ್ಲಿ ಹೋದರೂ, ಹೊರಗಡೆ ಇದ್ದರೂ, ಮನೇಲಿದ್ದರೂ, ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲ, ಯಾವುದೇ ಟೈಮಲ್ಲಾದರೂ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟು. ಸನ್ಸ್ಕ್ರೀನ್ನ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನು UV ರೇಸ್ನಿಂದ, ಹೊರಗಡೆ ನೀವು ಬಿಸಿಲಿಗೆ ಹೋಗೋದ್ರಿಂದ ಮುಖದಲ್ಲಾಗುವಂಥ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಹಾಗೆ ಸನ್ ಟ್ಯಾನ್ ಆದಾಗ ನೀವು ಎಷ್ಟು ಬ್ಲ್ಯಾಕ್ ಆಗಿ ಅನಿಸುತ್ತಲ್ವ, ಅದಕ್ಕೆ ಅದೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ನ ಯೂಸ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಕ್ಲಿನ್ಸರ್ನ ಯೂಸ್ ಮಾಡಬೇಕಾಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಕ್ಲಿನ್ಸರ್. ನಾನು ಸೆಟಾಫಿಲ್ ಕ್ಲಿನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಅದನ್ನು ಸಹಿತ 2-3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೆಟಾಫಿಲ್ ಕ್ಲಿನ್ಸರ್ ನಮ್ಮ ಡ್ರೈ ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಆದಷ್ಟು ಸೆಟಾಫಿಲ್ ಕ್ಲಿನ್ಸರ್ನ ಸಹಿತ ಯೂಸ್ ಮಾಡಿ. ಯಾವುದೇ ಇರಿಟೇಷನ್ ಆಗದಂತೆ, ಬರಿಯರ್ ಇಲ್ಲದಂತೆ ಕಾಪಾಡುತ್ತೆ. ನಿಮಗೆ ನಿಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋದು ಮೊದಲೇ ತುಂಬಾ ಇಂಪಾರ್ಟೆಂಟು. ನಾವು ಯಾವುದ್ಯಾವುದಕ್ಕೋ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ. ಒಂದೊಂದು ಟೈಮಲ್ಲಿ ಈ ಪ್ರಾಡಕ್ಟು ನಮಗೆ ಸೆಟ್ ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ಬೇರೆ ಪ್ರಾಡಕ್ಟ್ನ ತರಿಸ್ಕೊತೀವಿ. ಅದ್ರ ಬದಲು ಒಂದೇ ಪ್ರಾಡಕ್ಟ್ನ ನೀವು ತರಿಸ್ಕೊಂಡು ಅದನ್ನು 2 ಟು 3 ಮಂತ್ಸ್ ತನಕನೂ ಯೂಸ್ ಮಾಡ್ಬೋದಲ್ವ. ಆದಷ್ಟು ನೀವು ಯೋಚನೆ ಮಾಡಿ, ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನೇ ಪರ್ಚೇಸ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಮಾಡುವಂಥ ಸಪೋರ್ಟು ನನಗೆ ಬೇರೆ ವಿಡಿಯೋಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಅದಕ್ಕೆ ಆದಷ್ಟು ಸಪೋರ್ಟ್ ಮಾಡಿ. ಹೆಲ್ತಿಯಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.